ಹಲೋ, ಹಾಯ್, ನಮಸ್ಕಾರ. ಕನ್ನಡ ಸಿನಿ ವಿಮರ್ಶೆಗೆ ಸ್ವಾಗತ. ಇದುವರೆಗೂ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಮಾಡಿ. ಸೊ, ಇವತ್ತಿನ ವಿಮರ್ಶೆ ಮಾರೀಸನ್ ಮೂವಿ ಬಗ್ಗೆ. ಸೊ, ಈ ಮೂವಿ ಒಂದು ಲೈನಲ್ಲಿ ಹೇಳೋದಾದರೆ ಕಾಮಿಡಿ ಥ್ರಿಲ್ಲರ್ ಮೂವಿ ಅಂತ ಹೇಳಬಹುದು. ಡೈರೆಕ್ಟರ್ ಸುಧೀಶ್ ಶಂಕರ್ ಅವರು. ಡೈರೆಕ್ಷನ್ ಚೆನ್ನಾಗಿದೆ, ಡೀಸೆಂಟಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಡಿಟರ್ ಸಂಜೀತ್ ಸಾರಂಗ್ ಅವರು. ಎಡಿಟಿಂಗಲ್ಲಿ ಫಿಲಮ್ ಗೆದ್ದಿದೆ ಅಂತ ಹೇಳ್ತೀನಿ. ಮ್ಯೂಸಿಕ್ ಯುವಾನ್ ಶಂಕರ್ ರಾಜ್ ಅವರು. ಡೀಸೆಂಟಾಗಿ ಮ್ಯೂಸಿಕನ್ನು ಎಲ್ಲಿ ಬೇಕಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಮೂವಿಯಲ್ಲಿ ಮ್ಯೂಸಿಕ್ಕು ನಿಜವಾಗ್ಲೂ ಒಂದು ಒಳ್ಳೆ ಕಳೆ ತಂದಿದೆ ಅಂತ ಹೇಳ್ಬೋದು. ಸೊ, ಕಥೆ ವಿ ಕೃಷ್ಣಮೂರ್ತಿ ಅವರು. ಈ ಕಥೆನೇ ಫಿಲಮಲ್ಲಿ ಎಲ್ಲರ ಗಮನ ಸೆಳೆಯುತ್ತೆ. ಓಕೆ, ಈ ಫಿಲಮಲ್ಲಿ ಇರೋದೇ ಮೇನ್ ಕಥೆ. ಇನ್ನು ಕಾಸ್ಟ್ ಬಗ್ಗೆ ಹೇಳೋದಾದರೆ ಮೇಯ್ನಾಗಿ 2 ಕ್ಯಾರೆಕ್ಟರ್ಗಳನ್ನು ಇಲ್ಲಿ ಚೆನ್ನಾಗಿ ನೋಡ್ತೀವಿ ಇಡೀ ಮೂವಿಯಲ್ಲಿ. ಒಂದು ವಡಿವೇಲ್ ಅವರು ತಮಿಳಿನ ಚಿತ್ರರಂಗದ ಹಿರಿಯ ಕಲಾವಿದರು. ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಈ ವಯಸ್ಸಿನಲ್ಲೇ ಆ್ಯಕ್ಟಿಂಗ್ ಮಾಡಿದ್ದಾರಲ್ಲ, ಸೂಪರ್ ಸರ್ ನೀವು. ಇನ್ನೊಂದು ಕ್ಯಾರೆಕ್ಟರ್ ಅಂದರೆ ಫಹದ್ ಫಾಸಿಲ್ ಅವರು. ಇವರು ಗೊತ್ತಲ್ಲ, ಪುಷ್ಪ 1, 2 ಅಲ್ಲೆಲ್ಲ ಮಾಡಿದ್ದಾರೆ, ಪೊಲೀಸ್ ಆಗಿ ಮಾಡಿದಾರಲ್ಲ, ಅವರೇನೆ. ಸೊ, ಒಳ್ಳೆಯ ಮಲಯಾಳಂ ನಟ. ಆ್ಯಕ್ಟಿಂಗ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ. ಇನ್ನು ಕತೆ ಹೇಳೋದಾದರೆ, ಫಾಸಿಲ್ ಅವರು ಅವರು ಕಳ್ಳತನ ಮಾಡೋವಾಗ ಒಬ್ಬ ವ್ಯಕ್ತಿಯನ್ನು ನೋಡ್ತಾರೆ. ಅವರ ಹತ್ರ ತುಂಬ ಹಣ ಇದೆ ಅಂತ ಇವರಿಗೆ ಗೊತ್ತಾಗುತ್ತೆ. ಆ ವ್ಯಕ್ತಿನೇ ವಡಿವೇಲ್ ಅವರು. ಸೊ, ಆದರೆ ವಡಿವೇಲ್ ಅವರಿಗೆ ಮರೆಯುವಂತಹ ಕಾಯಿಲೆ ಇರುತ್ತೆ. ಅದನ್ನು ತಿಳ್ಕೊಂಡ ಫಾಸಿಲ್ ಅವರು ಅವರ ಹಿಂದೆ ದುಡ್ಡಿಗೆ ಬೀಳ್ತಾರೆ. ತಿರುವಲ್ವೇಲಿಗೆ ಬೈಕಲ್ಲಿ ಹೋಗೋಣ ಅಂತ ವಡಿವೇಲ್ ಅವರಿಗೆ ಕರೆದುಕೊಂಡು ಹೋಗ್ತಾರೆ. ನಂತರ ವಡಿವೇಲ್ ಅವರ ಪ್ರಾಬ್ಲಮ್ ಏನು ಅನ್ನೋದೇ ಟ್ವಿಸ್ಟ್. ಮುಂದಿನ ಮೂವಿ ಅದರಲ್ಲೇ ಮುಂದೆ ಹೋಗುತ್ತೆ. ಅವ್ರು ಯಾವ ಥರ, ಅವ್ರ ಸೆಂಟಿಮೆಂಟ್ಸ್ ಏನು, ಅವರಿಗಿರೋ ಪ್ರಾಬ್ಲಮ್ಸ್ ಏನು, ಅದು ಕಳ್ಳಂಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದೇ ಫುಲ್ ಮೂವಿ. ಸೊ, ಸಿನಿಮಾ ಬಗ್ಗೆ ಹೇಳೋದಾದರೆ, ಸಿನಿಮಾ ಫಸ್ಟ್ ಹಾಫು ಕಾಮಿಡಿ ಇದೆ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಇವರಿಬ್ಬರು ಬ್ಲೆಂಡರ್ಗಳನ್ನೇ ನೋಡ್ತೀವಿ ನಾವು, ಕಾಮಿಡಿ, ಆಮೇಲೆ ಇವ್ರನ್ನ ಕರ್ಕೊಂಡು ಹೋಗೋದು ಆ ಥರ. ಬಟ್ ಸೆಕೆಂಡ್ ಹಾಫಲ್ಲಿ ಅವರ ಸೆಂಟಿಮೆಂಟು ಮತ್ತು ಥ್ರಿಲ್ಲರ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಮೂವಿ ನಿಜವಾಗ್ಲೂ ಚೆನ್ನಾಗಿದೆ. ಆರಾಮಾಗಿ ಒಂದು ಸಾರಿ ನೋಡಬಹುದು. ಫ್ಯಾಮಿಲಿ ಎಲ್ಲರೂ ಕುತ್ಕೊಂಡು ನೋಡೋ ಥರ ಒಂದು ಮೂವಿ ಇದು. ಸೊ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೈಂಡ್ಲಿ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದಗಳು.